ಗೈಸ್ ಇದು ದೇವಸ್ಥಾನಕ್ಕೆ ಸುಮಾರು ಕಡೆಯಿಂದ ಎಂಟ್ರೆನ್ಸ್ ಇದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್ ರೆಡಿ ಆಗಿದ್ದೀನಿ. ಜಸ್ಟ್ ಸಿಂಪಲ್ ಕುರ್ತಿ ಹಾಕಿ ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ಸ್ವಲ್ಪ ಪರ್ಸ್ನಲ್ ಕೆಲಸಗಳು, ಹಾಗಾಗಿ ಹಸ್ಬೆಂಡ್ ನಾನು ಮಗ ಹೊರಗಡೆ ಹೋಗ್ತಿದ್ವಿ. ಇನ್ ಕೇಸ್ ಸ್ವಲ್ಪ ಕೆಲಸ ಬೇಗ ಮುಗಿದ್ರೆ ಅಲ್ಲೇ ಒಂದು ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಸಹ ಇದೆ. ಸೊ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಬಟ್ ನೇಚರ್ ನಮಗೆ ಅದೇನಂತಾರೆ, ಪ್ರೋತ್ಸಾಹಿಸಬೇಕಾ? ವೆರಿ ಮಚ್ ಬ್ಯಾಡ್ ಇನ್ ಟೆಲಿಂಗ್ ದಿಸ್ ವರ್ಡ್ಸ್ ಗೈಸ್. ಒಂದೊಂದು ಕನ್ನಡ ಪದಗಳೇ ಏನೇನು ಅಂತಲೇ ನನಗೆ ಗೊತ್ತಾಗಲ್ಲ, ಬರುತ್ತೆ ಬಾಯಿ ತುದಿಗೆ. ಏನೇನು ಹೇಳಿಬಿಟ್ರೆ ಅದೇನು ತಪ್ಪಾಗಿಬಿಡುತ್ತೆ. ಸಹಕರಿಸಬೇಕು ಮಳೆ ನಮಗಿವತ್ತು. ಇನ್ ಕೇಸ್ ಮಳೆ ಬರಲಿಲ್ಲ ಅಂದರೆ ನಾವು ಹೋಗ್ತೀವಿ ಟೆಂಪಲ್ಗೆ, ಇಲ್ಲ ಅಂದರೆ ಗೊತ್ತಿಲ್ಲ ಗೈಸ್. ಸುಮ್ಮನೆ ಎಲ್ಲಿ ಹೋಗ್ತೀವಿ, ಅಲ್ಲಿ ಇಲ್ಲಿ ಏನಾದರೂ ರೂಮ್ ಮಾಡಿದ್ರೆ ಐ ವಿಲ್ ಶೋ ಯು ಇನ್ ದಿಸ್ ವೀಡಿಯೋ. ಅಷ್ಟೇ ಗೈಸ್. ಟೈಮ್ ಬಂದೀಗ 5:30 ಆಗಿದೆ. ಈವ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬ್ಲಾಗ್. ಸಿ ಯು. ಸೊ ಗೈಸ್, ಇದೇ 1 ತಿಂಗಳು ಹಿಂದೆ ಮಲ್ಲೇಶ್ವರಂಗೆ ಹೋಗಿದ್ದಾಗ ಹೇಗಿದ್ದಿದ್ದು ಮಲ್ಲೇಶ್ವರಂ ರೋಡ್ ಸೈಡೆಲ್ಲ ಪಾಪ ಅಂಗಡಿಗಳೆಲ್ಲ ಇಟ್ಕೊಂಡಿದ್ರು. ಅದೇ ಈಗ ಹೋಗ್ತೀವಿ ಆಫ್ಟರ್ 1 ಮಂತ್ ಫುಟ್ಪಾತಲ್ಲಿ ಇದ್ದಿದ್ದ ಬಟ್ಟೆ ಅಂಗಡಿಗಳು ಏನೇನು ಮಾರ್ತಿದ್ರು ಅದೆಲ್ಲ ತೆಗೆಸ್ಬಿಟ್ಟಿದ್ದಾರೆ ಗೈಸ್. ಪಾಪ ಅವರೆಲ್ಲ ಎಲ್ಲಿಟ್ಕೊಂಡ್ರೋ ಏನೋ ಅಂತಲೇ ಗೊತ್ತಿಲ್ಲ. ಯೂಶ್ವಲಿ ಅಲ್ಲಿ ಟಾಪ್ಸ್ ಎಲ್ಲ ಮಾರ್ತಿರ್ತಾರೆ, ಚೆನ್ನಾಗಿರ್ತಿತ್ತು. ಅದೆಲ್ಲ ತೆಗೆದುಬಿಟ್ಟಿದ್ದಾರೆ. ನಾನು 2-3 ಸತಿ ತೊಗೊಂಡಿದ್ದೆ ಮಲ್ಲೇಶ್ವರಮಲ್ಲಿ. ಸೊ ಪಾಪಚ್ಚಿ ಅನ್ಸುತ್ತೆ ಅವ್ರಿಗೆ. ಆ್ಯಂಡ್ ಆಲ್ಸೋ ಶಾಪಿಂಗ್ ಅಂತಲ್ಲ, ನಮ್ಮ ಪರ್ಸ್ನಲ್ ಕೆಲಸಗಳಿದ್ದೆಲ್ಲ ಮುಗಿಸ್ಕೊಂಡು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಈ ದೇವಸ್ಥಾನಕ್ಕೆ ಒಂದು 7-8 ವರ್ಷದಿಂದ ಹೋಗಿದ್ವಿ. ಇಲ್ಲೇ ಓಡಾಡ್ತಾನೆ ಇರ್ತೀವಿ ಗೈಸ್, ಬಟ್ ಟೈಮೇ ಸಿಗಲ್ಲ ಸಮ್ಟೈಮ್ಸ್ ಹೋಗೋಕ್ಕೆ. ಬಟ್ ವೀಕ್ಲಿ ಒನ್ಸ್ ಹೋಗ್ಬೇಕಂತ ವಿ ಹ್ಯಾವ್ ಡಿಸೈಡೆಡ್, ಸ್ಯಾಟರ್ಡೇ ಇಲ್ಲ ಸಂಡೇ. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೇಮ್ ಪ್ಲೇಸಲ್ಲೇ ಇದ್ವಲ್ಲ, ಮಲ್ಲೇಶ್ವರಂ ಅಂತ. ಸೊ ಇದು ಬಂದು ಕಾಡು ಮಲ್ಲೇಶ್ವರ ದೇವಸ್ಥಾನ. ನಾವು ಹೋಗಿದ್ದು ಬ್ಯಾಕ್ ಗೇಟಿಂದ. ಇಲ್ಲಿ ಸುಮಾರು ಕಡೆ ಎಂಟ್ರೆನ್ಸ್ ಇದ್ದಾವೆ, ಅದು ನಂಗೆ ಗೊತ್ತೇ ಇರಲಿಲ್ಲ. ಅದು ಆ್ಯಕ್ಚುಲಿ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಇಲ್ಲಿ ಅಂದರೆ 3-4 ಎಂಟ್ರಿಗಳಿದ್ದಾವೆ ಹೋಗೋಕ್ಕೆ ಅಂತ. ನಾವು ಬಂದಿದ್ದು ಬ್ಯಾಕ್ ಸೈಡಿಂದ ಹೋಗಿದ್ವಿ. ಸೊ ಮುಂದೆಯಿಂದ ಹೋದರೆ ಏನೋ ತುಂಬ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗತ್ತೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಬಟ್ ಒಂದೊಂದು ಕಡೆ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಂಗಿಲ್ಲ. ಇಲ್ಲೆಲ್ಲ ವೀಡಿಯೋಸ್ ಅಲೋ ಇತ್ತು, ಅಲ್ಲೇನೂ ಅಂತ ರೆಸ್ಟ್ರಿಕ್ಷನ್ಸ್ ಎಲ್ಲ ಏನೂ ಮಾಡಲಿಲ್ಲ. ಸೊ ಹಾಗಾಗಿ ಒಂದು ಸಣ್ಣ ಪುಟ್ಟ ಕ್ಲಿಪ್ಸಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ. ಸೊ ಆ್ಯಡ್ ಮಾಡಿರ್ತೀನಿ ಗೈಸ್, ನೋಡಿ.
ಈಗ ತಾನೇ ಟೆಂಪಲ್ಗೆ ಹೋಗಿದ್ವಿ. ಯಾವ ಟೆಂಪಲ್ ಅಂತ ಅಂದರೆ ಮಲ್ಲೇಶ್ವರಮಲ್ಲಿರುವ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ನನಗೆ ಕೆಲಸ ಇದ್ದಿದ್ದು ಮಲ್ಲೇಶ್ವರಮಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು ಬರೋ ತನಕ ಸದ್ಯ ಗಾಡ್ಸ್ ಗ್ರೇಸ್ ಅನ್ಬೋದು ಮಳೆ ಬರಲಿಲ್ಲ. ಸೊ ಆರಾಮಾಗಿ ನಮ್ಮದೇನಿತ್ತು ಕೆಲಸ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಈಗ ಜಸ್ಟ್ ಮನೆಗೆ ಬಂದ್ವಿ. ಈಗ ಟೈಮ್ ಎಷ್ಟು ಗೊತ್ತಾಗ ಮನೆಗೆ ಬಂದಾಗ ಹತ್ರ 8:30 ಆಗಿತ್ತು. ಸೊ ಆನ್ ದ ವೇ ಬರ್ತಾ ಸ್ವಲ್ಪ ಗೋಲ್ಗಪ್ಪ ತಿಂದ್ವಿ. ತುಂಬ ದಿನ ಆಗಿತ್ತಲ್ಲ ಗೋಲ್ಗಪ್ಪ ತಿಂದ್ವಿ, ಹಾಗಾಗಿ ಅದನ್ನು ತಿಂದ್ವಿ ಅಷ್ಟೇ. ಈಗ ಬಂದ್ವಿ, ಈಗ ಸ್ವಲ್ಪ ಊಟ ಮಾಡಿ ರೆಸ್ಟ್ ತೊಗೊಂಡ್ರೆ ಮುಗಿದು ಗೈಸ್ ಡೇ ಮುಗ್ದಂಗೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಕೆಮ್ಮೆಲ್ಲ ಇತ್ತಲ್ಲ, ಅದೆಲ್ಲ ಕ್ಲಿನಿಕ್ ಹೋಗ್ಬಿಟ್ಟು ಬಂದೆ. ಡಾಕ್ಟರ್ ಟ್ಯಾಬ್ಲೆಟ್ ಸಿರಪ್ ಎಲ್ಲ ಕೊಟ್ಟರು. ಸ್ವಲ್ಪ ಈಗ ಐ ಆಮ್ ಫೈನ್, ಏನೂ ಕೆಮ್ಮಿಲ್ಲ. ಸದ್ಯ ಸರಿ ಹೋಗ್ಬಿಟ್ರೆ ಸಾಕು ಗೈಸ್. ಯಾರು ಕೆಮ್ಕೊಂಡು ಇರ್ತಾರೆ ಅದ್ರ ಕೆಲಸಗಳಲ್ಲಂತೂ ಇಟ್ಸ್ ರಿಯಲಿ ಟಫೆಸ್ಟ್ ಜಾಬ್ ಅಂತಲೇ ಹೇಳ್ಬೋದು. ಸೊ ಎಸ್ ಗೈಸ್, ಈ ವ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ಸೊ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಮೈ ಚಾನಲ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.